ನವೆಂಬರ್ 29, 2025 ಅಣ್ಣ. ಇವತ್ತು KNN ಮಂಡಿಯಲ್ಲಿ ಯಾವ್ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ರೇಟ್ ತಿಳಿಸೋದ್ ಮುಂದೆ ಎಲ್ಲ ಸಾರ್ವಜನಿಕರಿಗೂ ಮತ್ತು ರೈತ ಬಾಂಧವರಿಗೂ ನಮಸ್ಕಾರ. ಏನು ಡಿಸೆಂಬರ್ 1ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಪಡಿಸಿದ್ದಾರೆ. ದಯವಿಟ್ಟು ಹೆಲ್ಮೆಟ್ ಧರಿಸಿ ಗಾಡಿಗೆ ಚಲಿಸಿ. ಕಾರಣ ಏನಂತಂದ್ರೆ ನಿಮ್ಮ ಜೀವನ ನಿಮ್ ಕೈಯಲ್ಲಿ ಇರ್ತೈತೆ. ನಮ್ಗೆ ಯಾರು ರೆಕಮೆಂಡ್ ಮಾಡೋದು ಬೇಡ, ಯಾವ ಅಧಿಕಾರಿ ಹತ್ರನೂ ನಾವು ಸಲಹೆ ಮಾಡೋದು ಬೇಡ. ನಿಮ್ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಧರಿಸೋದ್ರ ಜೊತೆಗೆ ಗಾಡಿಗೆ ಇನ್ಸೂರೆನ್ಸ್ ಇರ್ಲಿ, ಡ್ರೈವಿಂಗ್ ಲೈಸೆನ್ಸ್ ಇರ್ಲಿ, ಎಲ್ಲಾ ದಾಖಲೆಗಳು ಕರೆಕ್ಟ್ ಆಗಿರ್ಲಿ. ಸುರಕ್ಷತೆಗೆ ಅವೆಲ್ಲ ನಿಮ್ಗೆ ಅನುಕೂಲ ಮಾಡ್ಕೊಡುತ್ತೆ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಇನ್ಸೂರೆನ್ಸ್ ಇಂದ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ. ಜೊತೆಗೆ 2 ಹೆಲ್ಮೆಟ್ ಕಡ್ಡಾಯವಾಗಿ ಇಟ್ಕೊಂಡಿರಿ. ಒಂದು ಹೆಲ್ಮೆಟ್ ಹಿಂದ್ಗಡೆ ಯಾರಾದ್ರೂ ಹಿಂಬದಿದ ಕುತ್ಕೊಂಡ್ರು ಕೂಡ ಅವ್ರದ್ದು ಕೂಡ ನಿಮ್ ಫೈನ್ ಹಾಕ್ತಾರೆ. ಮತ್ತೆ ಏನೀಗ ಆದೇಶ ಯಾವ ತರ ಮಾಡಿದಾರೆ ಅಂದ್ರೆ, ಫಸ್ಟ್ ದಿವಸ ಅಂದ್ರೆ ಡಿಸೆಂಬರ್ 1ನೇ ತಾರೀಕಿಂದ ಗಾಡಿ ನಿಲ್ಲಿಸ್ತಾರೆ. ನೀವು ಹೆಲ್ಮೆಟ್ ತಗೊಂಬಂದ್ ಗಾಡಿ ಎತ್ಕೊಂಡು ಹೋಗ್ಬೇಕು. ಇನ್ನೇನ್ ಫೈನ್ ಹಾಕೋದಿಲ್ಲ. 2 ದಿವಸ 3 ದಿವಸ ಆ ತರ ವ್ಯವಸ್ಥೆ ಇರ್ತೈತೆ. ತದನಂತರ ಫೈನ್ ಹಾಕ್ತಾ ಹೋಗ್ತಾರೆ. 3 ಸರಿ ಫೈನ್ ಹಾಕ್ತಾರೆ, 4ನೇ ಸತಿ ಲೈಸೆನ್ಸ್ ರದ್ದು ಮಾಡೋಂತ ಅವಕಾಶಗಳಿರ್ತೈತೆ. ಹಂಗಾಗಿ ದಯವಿಟ್ಟು ಯಾವ್ದೇ ರೀತಿ ರೆಕಮೆಂಡ್ ಮಾಡಕ್ ಹೋಗ್ಬಿಡ್ರಿ. ಯಾರು ರೆಕಮೆಂಡ್ ಮಾಡೋದ್ ಬೇಡ ಈ ವಿಚಾರಕ್ಕೆ. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಅಂತ ಹೇಳ್ತಾ, ಏನ್ ಇವತ್ತಿನ ದಿವಸ ಬೆಳಗ್ಗೆ ಆಕ್ಷನ್ ನಡೆದಿದೆ. 150 ರೂಪಾಯಿಂದ 300 ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ. ಸೆಕೆಂಡ್ ಕ್ವಾಲಿಟಿ ಬಂದು 300 ರಿಂದ 450 ರೂಪಾಯಿ ಆಗಿದೆ. 500 ರೂಪಾಯಿವರೆಗೂ ಆಗಿದೆ. ಫೈನ್ ಕ್ವಾಲಿಟಿ ಬಂದು 500 ರಿಂದ 600 ರೂಪಾಯಿ ಆಗಿದೆ. ಟಾಪ್ ಅಂಡ್ ಟಾಪ್ 600 ರೂಪಾಯಿ ಆಗಿದೆ. ಸೀಡು ಅಷ್ಟೇ 150 ರಿಂದ 300 ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ. ಸೆಕೆಂಡ್ ಕ್ವಾಲಿಟಿ 300 ರಿಂದ 400, 450 ಆಗಿದೆ. ಫೈನ್ ಕ್ವಾಲಿಟಿ ಬಂದು 450 ರಿಂದ 600 ರೂಪಾಯಿ ಆಗಿದೆ. 600 ರೂಪಾಯಿ ಇರೋದು ದಪ್ಪ ಮಾಲು, ಶೈನಿಂಗ್ ಇರೋದು, ಕಲರ್ ಇರೋದು. ಪೊಸಿಷನ್ ಸ್ವಲ್ಪ ಇದೇ ತರ ಮುಂದುವರಿಬಹುದು. 500 ರೂಪಾಯಿ ರೇಂಜ್ ಜನವರಿ 15 ಪೊಂಗಲ್ ವರೆಗೂ ನಡೆಯುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಮಧ್ಯದಲ್ಲಿ ಏನಾದ್ರೂ ಏರುಪೇರು ಆಗ್ಬೇಕಂದ್ರೆ ಮಳೆ ವಾತಾವರಣದಿಂದ ಏರುಪೇರು ಆಗ್ಬೋದು. ಬೆಳೆಗಳು ನಷ್ಟ ಆಗ್ಬೋದು, ಬೆಲೆನ ಏರ್ಗತಿಗೆ ಹೋಗ್ಬೋದು. ಬೇರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಪೊಸಿಷನ್ ಸ್ವಲ್ಪ ಇದೇ ತರ ಮುಂದುವರೆದ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ದಯವಿಟ್ಟು ರೈತರು ಬೆಳೆಗಳು ಕಾಪಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ತನ್ನಿ, ಕಲರ್ ತನ್ನಿ. ಹಾಫ್ ಕಲರ್ ಬೇಡ, ಮುಕ್ಕಾಲ್ ಕಲರ್ ಇರ್ಲಿ. ಮುಕ್ಕಾಲ್ ಕಲರ್ ಇಂದ ಕಲರ್ ಇದ್ರೆ ಒಳ್ಳೆ ಬೆಲೆ ಹೋಗುತ್ತೆ ಅಂತ ರೈತರಿಗೆ ಮನವಿ ಮಾಡ್ತಾ ಇದ್ದೀನಿ.